ಆತ್ಮೀಯ ವೀಕ್ಷಕ ಮಿತ್ರರೇ, ಇವತ್ತಿನ ಒಂದು ದಿನಮಾನಗಳಲ್ಲಿ ನಾವೊಂದು ಗಮನಿಸಬೇಕಾಗಿರತಕ್ಕಂಥದ್ದು ಏನು ಅಂದರೆ, ನಿಮ್ಮ ಮಗ ಅಥವಾ ಮಗಳು ಅಥವಾ ವಿದ್ಯಾರ್ಥಿ ಅವರಿಗೆ ಯಾರು ಸ್ಫೂರ್ತಿ ಆಗಬೇಕು? ಈಗ ಪ್ರಶ್ನೆ ಇರುವುದು, ನಿಮ್ಮ ಮಗ ಮಗಳು ವಿದ್ಯಾರ್ಥಿಗೆ ಸ್ಫೂರ್ತಿ ಯಾರಾಗಬೇಕು? ಸನ್ಮಾರ್ಗದಲ್ಲಿ ನಡೆದು ಜೀವನದಲ್ಲಿ ಯಶಸ್ಸು ಸಂತೋಷ ಪಡೆಯುವಂತೆ ಇವರಿಗೆ ಯಾರು ಸ್ಫೂರ್ತಿ ನೀಡಬಹುದು ಎಂಬುದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ನಿಮ್ಮ ಯಾಕಂದರೆ ಸ್ಫೂರ್ತಿ ಯಾರು ಅಥವಾ ನಿಮ್ಮ ಹೀರೋ ಯಾರು ಅಂತ ಕೇಳಿದಾಗ ಚಲನಚಿತ್ರದ ಹೀರೋಗಳನ್ನು ಹೆಸರಿಸತಕ್ಕಂತಹ ಒಂದು ಏನಪ್ಪ ಅಂತಂದ್ರೆ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ವಿ. ಹಂಗಾರೆ ಅವರು ನಿಜವಾದ ಹೀರೋಗಳ ಅಂತಕ್ಕಂಥದ್ದು. ಈ ಸಮಾಜದಲ್ಲಿ ಇಡೀ ಏನಪ್ಪ ಅಂತಂದ್ರೆ ಒಂದು ಮಗುವಿನ ಜೀವನ ರೂಪಿಸುವಲ್ಲಿ ತಂದೆ ತಾಯಿ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಮಗು ಹೇಳಬೇಕು, ನಿನ್ನ ಆದರ್ಶ ಯಾರು, ನಿನ್ನ ಸ್ಫೂರ್ತಿ ಯಾರು ಅಂದರೆ ಅದಕ್ಕೆ ನನ್ನ ತಂದೆ ತಾಯಿ ಅಂತ ಹೇಳಬೇಕು. ಅಥವಾ ವ್ಯಕ್ತಿಯ ಜೀವನದಲ್ಲಿ ನಾವೇನಾದರೂ ಸಾಧನೆಯನ್ನು ಮಾಡಿದರೆ ಅದು ಮುಖ್ಯ ತಂದೆ ತಾಯಿ ನಂತರ ಮುಖ್ಯವಾಗಿರ್ತಕ್ಕಂಥವ್ರು ಯಾರು, ಇನ್ನೊಬ್ಬರು ಯಾರು ಅಂದ್ರೆ ಅದು ಗುರುಗಳು. ನಿನ್ನ ಸ್ಫೂರ್ತಿ ಸೆಲೆ ಯಾರು ಅಂತ ಕೇಳಿದಾಗ ಅದು ಮಗು ಉತ್ತರಿಸಬೇಕಾಗಿದ್ದು ಎರಡನೆಯ ವಿಚಾರ ಏನಂದ್ರೆ, ನನಗೆ ಕಲಿಸಿದಂಥ ಪ್ರಾಥಮಿಕ ಶಾಲೆಯ ಗುರುಗಳು, ಇಲ್ಲವೇ ಹೈಸ್ಕೂಲ್ ಇಲ್ಲ ಕಾಲೇಜಿನ ಯಾವುದಾದ್ರೂ ಶಿಕ್ಷಕರ ಹೆಸರನ್ನು ಹೇಳಬೇಕಾಗಿರ್ತಕ್ಕಂಥದ್ದು. ಆದರೆ ಎಲ್ಲವನ್ನು ಬಿಟ್ಟು ಮಕ್ಕಳು ಇವತ್ತು ಬೇರೆ ರೀತಿಯ ಉತ್ತರಗಳನ್ನು ಕೊಡೋದನ್ನು ನೋಡಿದರೆ, ಹಂಗಾರೆ ನಮ್ಮ ಮಗುವಿಗೆ ಸ್ಫೂರ್ತಿ ಯಾರು ಅನ್ನೋದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಕಾರಣ ಅವರವರ ಅಭಿರುಚಿ, ಆಸಕ್ತಿ ಇವೆಲ್ಲವೂ ಬದಲಾಗ್ತಿರ್ತಕ್ಕಂಥದ್ದು. ಬದಲಾಗಲಿ, ಆದರೆ ಸಮಾಜದ ಬೆಳವಣಿಗೆ ನಿಟ್ಟಿನಲ್ಲಿ ಅದು ಏನಪ್ಪ ಅಂದ್ರೆ ಅಪೂರಕವಾಗಿದೆಯಾ ಹೇಗೆ ಅನ್ನತಕ್ಕಂಥನ್ನು ಗಮನಿಸಿದಾಗ ತುಂಬ ಭಯಾನಕವೆನಿಸುತ್ತದೆ. ಆದ್ದರಿಂದ ಒಂದು ಕಥೆಯನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸತ್ಯಕಾಮನ ತನ್ನ ತಾಯಿಯ ಪ್ರಾಮಾಣಿಕತೆಯ ಬಲದಿಂದ ಪರಮಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡಂಥ ಒಂದು ಕತೆ. ಸತ್ಯಕಾಮನಿಗೆ ಗುರುಕುಲ ಸೇರುವ ವಯಸ್ಸಾದಾಗ ಅವನು ತನ್ನ ತಾಯಿಯ ಬಳಿ ತನ್ನ ಗೋತ್ರ ಅಥವಾ ವಂಶ ಕೇಳಿದ. ಹಿಂದೆ ಉಪನಿಷತ್ತಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸುತ್ತಿದ್ದುದೇ ಅವನ ವಂಶದ ಆಧಾರದ ಮೇಲೆ. ನಿಮಗೆಲ್ಲ ಗೊತ್ತಿದೆ. ಪೂಜ್ಯ ಮಾತಾ, ನಾನು ಗುರುಕುಲಕ್ಕೆ ಹೋಗಿ ಬ್ರಹ್ಮಚರ್ಯ ಪಾಲಿಸಬೇಕೆಂದಿದ್ದೇನೆ, ನನ್ನ ವಂಶ ಯಾವುದಮ್ಮ ಅಂತ ಕೇಳ್ತಾನೆ. ಯಾರು? ಸತ್ಯಕಾಮ ತನ್ನ ತಾಯಿಗೆ. ಆದರೆ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ತಾಯಿ ಮದುವೆಯಾಗಿರಲಿಲ್ಲ. ಸತ್ಯಕಾಮ ಯಾರ ಮಗನೆಂದು ಅವಳಿಗೆ ತಿಳಿದೇ ಇರಲಿಲ್ಲ. ಪುರಾತನ ಕಾಲದಲ್ಲಿ ಮದುವೆಯಾಗದೆ ಮಕ್ಕಳನ್ನು ಹೆತ್ತವಳನ್ನು ಸಮಾಜ ಬಹಿಷ್ಕರಿಸುತ್ತಿತ್ತು. ಮಗನಿಗೆ ಸಮಾಜದಲ್ಲಿ ಸ್ಥಾನವಿರಲಿಲ್ಲ. ಅವನು ವೇದಾಧ್ಯಯನಕ್ಕೆ ಅನರ್ಹನಾಗುತ್ತಿದ್ದ. ಆದರೆ ಈ ತಾಯಿ ಶಾಂತವಾಗಿ ಉತ್ತರಿಸಿದರು, ಓ ಮಗನೇ, ನೀನು ಯಾವ ಗೋತ್ರದವನೆಂದು ನನಗೆ ತಿಳಿದಿಲ್ಲ. ನನ್ನ ಹೆಸರು ಜಾಬಾಲ, ನಿನ್ನ ಹೆಸರು ಸತ್ಯಕಾಮ. ಆದ್ದರಿಂದ ನೀನು ಸತ್ಯಕಾಮ ಜಾಬಾಲ ಎಂದೇ ಹೇಳು. ಹಾಗೂ ಸತ್ಯಕಾಮ ಮಹರ್ಷಿ ಹರಿದ್ರುಮಾತ ಗೌತಮನ ಬಳಿ ಹೋದ. ವಿದ್ಯಾರ್ಥಿಯನ್ನಾಗಿ ಸ್ವೀಕರಿಸಿ ಎಂದು ಕೇಳಿಕೊಂಡ. ಅದಕ್ಕೆ ಆಗ ಆ ಒಂದು ಮಹರ್ಷಿಗಳು ಕೇಳ್ತಾರೆ, ನಿನ್ನ ಗೋತ್ರ ಯಾವುದಪ್ಪ? ಆಗ ಮಹರ್ಷಿಗಳು ಹುಡುಗ ವಿಚಲಿತನಾಗದೆ ತಾಯಿ ಹೇಳಿದ ಸತ್ಯವನ್ನು ನುಡಿದ. ತಾಯಿ ಮತ್ತು ಮಗನ ಪ್ರಾಮಾಣಿಕತೆಯನ್ನು ಕಂಡು ಸಂತೋಷಗೊಂಡ ಮಹರ್ಷಿಗಳು ಅವನ ಶಿಷ್ಯನೆಂದು ಸ್ವೀಕರಿಸಿದರು. ಮುಂದೆ ಅವನ ಮಹಾನ್ ಉಪನಿಷತ್ತಿನ ಋಷಿಗಳಲ್ಲಿ ಒಬ್ಬನಾದ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾವುದೋ ಒಂದು ಏನಪ್ಪ ಅಂತಂದ್ರೆ ವ್ಯಕ್ತಿಯ ಗೋತ್ರದ ಆಧಾರದ ಮೇಲೆ ಅಥವಾ ಯಾವುದೋ ಒಂದು ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಇಲ್ಲಿ ಯಾವ ವ್ಯಕ್ತಿಯೂ ಏನಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂಥದ್ದು ಭಾಳ ಮುಖ್ಯ. ಈಗ ಅಂಥ ವ್ಯಕ್ತಿ ಒಂದು ಉಪನಿಷತ್ತಿನ ರಚನೆಗೆ ಸಹಾಯಕನಾಗ್ತಾನೆ ಅಂತಕ್ಕಂಥದ್ದನ್ನು ಗಮನಿಸಿದಾಗ ಇವತ್ತಿನ ದಿನಮಾನಗಳಲ್ಲಿ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಜಾತಿಯ ಧರ್ಮೀಯರಿಗೆ ಇವತ್ತು ನಮ್ಮ ಸಂವಿಧಾನದ ಅಡಿಯೊಳಗೆ ಮುಕ್ತವಾಗಿರ್ತಕ್ಕಂಥ ಶಿಕ್ಷಣ ಸಿಗ್ತಾ ಇರೋದು ನಮ್ಮೆಲ್ಲರ ಒಂದು ಏನಪ್ಪ ಅಂತಂದ್ರೆ ಇದೊಂದು ಉತ್ತಮವಾಗಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಇಲ್ಲಿ ಯಾರು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾದ್ರೆ ಯಾವುದೇ ಜಾತಿ ಮತ ಪಂಥ ಭಾಳ ಮುಖ್ಯ ಅಲ್ಲ. ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಭಾಳ ಏನಪ್ಪ ಅಂದ್ರೆ ಸತತ ಪರಿಶ್ರಮ ಹಾಗೂ ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಏನಪ್ಪ ಅಂತಂದ್ರೆ ನಡವಳಿಕೆ ಅನ್ನೋದು ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ.